ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ರ ಅಸಲಿ ಆಟ ಶುರು ಆಯಿತು ಅಂತಲೇ ಹೇಳ್ಬೋದು. 19 ಕಂಟೆಸ್ಟೆಂಟ್ಗಳು ಮನೆಯೊಳಗೆ ಕಾಲಿಡ್ತಿದ್ದ ಹಾಗೆ ಒಂದು ಟ್ವಿಸ್ಟ್ ಬಂದಿದೆ. ಅದೇ ಒಬ್ಬರಿಗೆ ಆಟ ಶುರು ಆಗೋ ಮುಂಚೆನೇ ಗೇಟ್ ಪಾಸ್. ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಮನೆಯವರೆಲ್ಲ ಸೇರಿ ಸ್ಪಂದನಾ, ಮಾಳು ಮತ್ತು ರಕ್ಷಿತಾ ಶೆಟ್ಟಿ ಅವರಲ್ಲಿ ಒಬ್ಬರನ್ನ ಮನೆಯಿಂದ ಆಚೆ ಹಾಕೋಕೆ ಸಿದ್ಧ ಆಗಿದ್ದಾರೆ. ಅಶ್ವಿನಿ ಗೌಡ ಅವರಿಗೆ ಸ್ಪಂದನಾ ಅವ್ರ ಮೇಲೆ ಕಣ್ಣು ಬಿದ್ದಿದ್ರೆ, ಜಾನ್ವಿ ಅವರಿಗೆ ರಕ್ಷಿತಾ ಮೇಲೆ ಕೆಂಗಣ್ಣು ಬಿದ್ದಿದೆ. ಧನ್ವಂತ್ ಅಥವಾ ಮತ್ತೊಬ್ಬರು ಸ್ಪರ್ಧಿ ಹೇಳಿದ ಹಾಗೆ ಮನೆ ಒಳಗೆ ಬಂದ ಕೆಲವೇ ಗಂಟೆಗಳಲ್ಲಿ ಈ ರೀತಿ ಒಬ್ಬರನ್ನ ಏನೂ ತಿಳಿದುಕೊಳ್ಳದೆ ಹೊರಗೆ ಹಾಕೋದು ಕಷ್ಟದ ಕೆಲಸನೇ. ಆದರೆ ನಮಗನ್ಸಿದ ಪ್ರಕಾರ ಇದು ಫೇಕ್ ಅಥವಾ ಪ್ರ್ಯಾಂಕ್ ಎಲಿಮಿನೇಷನ್ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಈ ರೀತಿ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಕೊಟ್ಟು ಸ್ಪರ್ಧಿಗಳ ಮಧ್ಯ ಮೊದಲ ದಿನದಿಂದಾನೇ ಒಂದು ಬೆಂಕಿ ಹುಟ್ಟು ಹಾಕೋ ಐಡಿಯಾ ಇರಬಹುದು. ಜೊತೆಗೆ ಯಾರನ್ನೂ ಕೂಡ ಅಲ್ಲಿ ಆರಾಮಾಗಿ ಇರೋಕೆ ಬಿಡದೇ ಇರೋ ಒಂದು ಸ್ಕೀಮ್ ಕೂಡ ಇರಬಹುದು. ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರು ಓಪನ್ ಆಗಿ ತಾವು ಬಿಗ್ ಬಾಸ್ ಆಟಕ್ಕೆ ರೆಡಿ ಅಂತ ತೋರಿಸ್ಕೊಳ್ತಾ ಇದ್ದರೆ, ಯಾರ್ಯಾರು ಪ್ರ್ಯಾಂಕ್ ಎಲಿಮಿನೇಷನ್ಗೆ ಬರ್ತಾರೋ ಅವರಿಗೆ ಜನಗಳ ಕಡೆಯಿಂದ ಸಿಂಪತಿ ಸಿಗೋ ಸಾಧ್ಯತೆ ಜಾಸ್ತಿ. ಬೇರೆ ಸೀಸನ್ಗಳಲ್ಲಿ ಮೊದಲನೇ ದಿನ 16 ಅಥವಾ 17 ಸ್ಪರ್ಧಿಗಳನ್ನ ಮನೆಯೊಳಗೆ ಕಳಿಸ್ತಾ ಇದ್ರು. ಈ ಸತಿ 19 ಸ್ಪರ್ಧಿಗಳನ್ನ ಕಳಿಸಿದ್ದಾರೆ. ಇದು ಮೊದಲನೇ ದಿನ ಒಬ್ಬರನ್ನ ಹೊರಗೆ ಕಳಿಸೋ ಐಡಿಯಾದಿಂದ ಕಳಿಸಿರೋದು ಅಥವಾ ಬೇಕು ಅಂತಾನೆ ಹೆಚ್ಚು ಜನರನ್ನ ಕಳಿಸಿ ಅದರಲ್ಲಿ ಡಮ್ಮಿ ಅನ್ಸೋರನ್ನ ಮೊದಲ ಕೆಲವು ವಾರಗಳಲ್ಲಿ ಆಚೆ ಕಳಿಸಿ ಗಟ್ಟಿ ಅನ್ಸೋ ಸ್ಪರ್ಧಿಗಳು ಉಳ್ಕೊಂಡ್ಮೇಲೆ 5ನೇ ಅಥವಾ 7ನೇ ವಾರದಲ್ಲಿ ಇನ್ನಿಬ್ರು ಬೆಂಕಿ ವೈಲ್ಡ್ ಕಾರ್ಡ್ಗಳನ್ನ ಕಳಿಸೋ ಉದ್ದೇಶ ಇರಬಹುದು. ಅಥವಾ ಈಗ ಮೊದಲನೇ ದಿನ ಹೊರಗೆ ಕಳಿಸೋ ಸ್ಪರ್ಧಿನೇ ಒಬ್ಬ ವೈಲ್ಡ್ ಕಾರ್ಡ್ ಆಗಿ ಆಮೇಲೆ ವಾಪಸ್ ಬರ್ತಾರ ಅನ್ನೋ ಪ್ಲ್ಯಾನ್ ಏನಾದರೂ ಈಗ ನೋಡಬೇಕು. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಥೀಮ್ ಇಟ್ಕೊಂಡೇ ಈ ಸೀಸನ್ ಮಾಡಿದ್ದಾರೆ. ಹಾಗಾಗಿ ಏನೇನು ಟ್ವಿಸ್ಟ್ ಬರ್ಬೋದು ಮುಂದೆ ಅನ್ನೋದನ್ನು ಕಾದು ನೋಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.